ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ. ಹೆಲ್ತಿ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಡಿನ್ನರ್ಗೆ, ಲಂಚ್ಗೆ ಯಾವುದಕ್ಕಾದ್ರೂ ನೀವು ಇದನ್ನು ಪ್ರಿಪೇರ್ ಮಾಡ್ಬೋದು. ಹೇಗೆ ಮಾಡೋದಂತ ನೋಡ್ಕೊಂಬನ್ನಿ. ಈಗ ನೋಡ್ರಿ, 1 ಕಪ್ ಅಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ, 2 ಟೊಮ್ಯಾಟೊ ಮತ್ತು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಂಬರೋಣ. ಈಗ ನೋಡ್ರಿ, ಟೊಮ್ಯಾಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಉಳ್ಳಾಗಡ್ಡಿನೂ ಸಹಿತ ನೋಡ್ರಿ ಈ ಥರ ಉದ್ದಿಗೆ ಕಟ್ ಮಾಡಿ ತೊಗೊಳ್ರಿ, ತೆಳ್ಳಗೆ ಚೆನ್ನಾಗಿರುತ್ತೆ ಆವಾಗ. ಈಗ ನೋಡ್ರಿ, ಮೆಂತ್ಯ ಸೊಪ್ಪನ್ನು ನಾನಿಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಪುದೀನ ಸೊಪ್ಪನ್ನು ಸಹಿತ ಬಳಸ್ತಾ ಇದ್ದೀನಿ. 2 ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ. ಪುದೀನ ಸೊಪ್ಪು ಆಪ್ಷನಲ್ ಇದ್ದರೆ ಹಾಕ್ರಿ, ಇಲ್ಲ ಅಂದರೆ ಬೇಡ. ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಘಮ. ನೋಡ್ರಿ, ಮೆಂತ್ಯ ಸ್ವಲ್ಪ ಜಾಸ್ತಿ ಬಳಸ್ರಿ, ಚೆನ್ನಾಗಿರುತ್ತೆ. ಈಗ ನೋಡ್ರಿ, ನಾನಿಲ್ಲಿ 2 ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ ಕಟ್ ಮಾಡಿ. ಆಮೇಲೆ ನೋಡ್ರಿ, ಇಲ್ಲಿ ಮಸಾಲೆಗೆ, ಖಾರ ಮಸಾಲೆಗೆ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯನ್ನು ಹಾಕಿದ್ದೀನಿ. 1-2 ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡ್ರಿ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟನ್ನು ಮಾಡ್ಕೊಂಬರೋಣ. ಇಲ್ಲಿ ನೋಡ್ರಿ, ಇದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಅಂದರೆ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರನೂ ತೊಗೊಂಡಿದ್ದೀನಿ. 2 ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಬಂದಿದ್ದೀನಿ. ಪೇಸ್ಟ್ ಅಲ್ಲಿ ಶುಂಠಿ ಸೇರಿಸಿ ಗ್ರೈಂಡ್ ಮಾಡಿ ತೊಗೊಂಬಂದಿದ್ದೀನಿ. ಇಲ್ಲಿ ನೋಡ್ರಿ, ನಾನು 1 ಕಪ್ಪಷ್ಟು ಹೆಸರು ಕಾಳಿಗೆ 1 ಗ್ಲಾಸಷ್ಟು ಅಕ್ಕಿನ ಬಳಸ್ತಾ ಇದ್ದೀನಿ. ನೀವು 2 ಗ್ಲಾಸಷ್ಟು ರೈಸ್ ತೊಗೊಂಡ್ರೆ 2 ಗ್ಲಾಸಷ್ಟು ಹೆಸರು ಕಾಳನ್ನ ಬಳಸ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ಅವಾಗ. ಈಗ ನೋಡ್ರಿ, ಫಸ್ಟ್ ನಾವಿಲ್ಲಿ ಕುಕ್ಕರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಹೆಸರು ಕಾಳನ್ನು ಹಾಕಿ ಚೆನ್ನಾಗಿ 2 ಸರಿ ವಾಶ್ ಮಾಡಿ ತೊಗೊಂಡು ಬರ್ರಿ. ಅದರಲ್ಲಿ ಧೂಳು ಇದಿರುತ್ತೆ, ತುಂಬ ಚೆನ್ನಾಗಿ 2 ಸರಿ ವಾಶ್ ಮಾಡಿದರೆ ಹೋಗುತ್ತೆ ನೋಡ್ರಿ. ಈಗ ಹೆಸರು ಕಾಳು ಕುದಿಯೋಷ್ಟು ನೀರನ್ನು ಹಾಕಿದ್ದೀನಿ. ನಾನು ಇಲ್ಲಿ ನೋಡ್ರಿ, 1 ಕಪ್ಪಷ್ಟು ಹೆಸರು ಕಾಳಿಗೆ 4 ಕಪ್ಪಷ್ಟು ನೀರನ್ನು ಹಾಕಿ 3 ವಿಸಿಲ್ ಅಥವಾ 2 ವಿಸಿಲನ್ನು ಹಾಕಿಸ್ರಿ. ಪೂರ್ತಿ ಬೇಯಬಾರ್ದು ನೋಡ್ರಿ, ಇಷ್ಟು ಬೆಂದರೆ ಸಾಕು. ನಾನಿಲ್ಲಿ ಕರೆಕ್ಟಾಗಿ 2 ವಿಸಿಲ್ ಹಾಕ್ಸಿದ್ದೀನಿ, ಇಷ್ಟು ಬೆಂದಿದೆ ಚೆನ್ನಾಗಿ. ಇದನ್ನು ಸರಿಯಾಗಿ ಬೇಯಿಸಬಾರ್ದು, ಅರ್ಧಂಬರ್ಧ ಬೇಯಿಸ್ಕೋಬೇಕು ಫಸ್ಟು. ನೋಡ್ರಿ, ಪೂರ್ತಿ ಬೆಂದರೆ ಟೇಸ್ಟ್ ಇರೋಂಗಿಲ್ಲ. ಜಸ್ಟ್ 2 ವಿಸಿಲ್ ಹಾಕ್ಸಿದ್ರೆ ಸಾಕು ನೋಡಿ. ಇವಾಗ ನೋಡ್ರಿ, ಹೆಸರು ಕಾಳು ಒಂದು ಬೌಲ್ನಲ್ಲಿ ತೆಗೆದುಬಿಟ್ಟು ಈಗ ಅದೇ ಕುಕ್ಕರನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ನಾನು ಬಿಸಿ ಮಾಡೋದಕ್ಕೆ. ಕುಕ್ಕರ್ ಚೆನ್ನಾಗಿ ಬಿಸಿ ಆಗಲಿ. ಈಗ ಇದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ, ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆದರೆ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋರಿದ್ದರೆ ಎಣ್ಣೆ ಜಾಸ್ತಿ ಯೂಸ್ ಮಾಡ್ಬೋದು. ಇಲ್ಲಿ ಡ್ರೈ ಮಸಾಲಾನ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಕಾಳು ಮೆಣಸು, ಏಲಕ್ಕಿ ಮತ್ತು ಸ್ಟಾರ್ ಹೂವನ್ನು ತೊಗೊಂಡಿದ್ದೀನಿ. ಇದು ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ, ಅದರ ಅರೋಮ ಎಲ್ಲ ಬಿಟ್ಕೊಳ್ಳುತ್ತೆ. ಅವಾಗ ಕಟ್ ಮಾಡಿದಂಥ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ ನೋಡ್ರಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಉಳ್ಳಾಗಡ್ಡಿ ಈ ಥರ ಉದ್ದಿಗೆ ಕಟ್ ಮಾಡ್ಕೊಳ್ರಿ, ಆವಾಗ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ರೈಸ್ದು. ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಯಿರಿ, ಅಂದರೆ ಫ್ರೈ ಮಾಡ್ಕೊಳ್ರಿ. ಕಲರ್ ಚೇಂಜ್ ಆಗಬೇಕು ಪೂರ್ತಿಯಾಗಿ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ರಿ. ಉಳ್ಳಾಗಡ್ಡಿ ಹಸಿ ಬಿಸಿಯಾಗಿದ್ದರೆ ನೋಡ್ರಿ ರೈಸ್ ತುಂಬ ಚೆನ್ನಾಗಿ ಬರೋದಿಲ್ಲ, ಟೇಸ್ಟ್ ಕೊಡೋದಿಲ್ಲ. ಈಗ ಇದಕ್ಕೆ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 2 ಉಳ್ಳಾಗಡ್ಡಿ 2 ಟೊಮ್ಯಾಟೋನ ಬಳಸ್ತಾ ಇದ್ದೀನಿ ನಾನು. ಅದನ್ನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ರಿ, ಟೊಮ್ಯಾಟೊ ಸಾಫ್ಟಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ನೋಡ್ರಿ, ಕಟ್ ಮಾಡಿದಂಥ ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು 2 ಹಾಕ್ತಾಯಿದ್ದೀನಿ. ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ರಿ, ಫ್ರೈ ಮಾಡ್ಕೊಳ್ರಿ. ಆವಾಗ ನೋಡ್ರಿ ತುಂಬ ಚೆನ್ನಾಗಿದ್ರ ಘಮ ಬರುತ್ತೆ. ಮೆಂತ್ಯ ಸೊಪ್ಪಂದ್ರೂ ಸೂಪರ್ ಟೇಸ್ಟ್ ಕೊಡುತ್ತೆ ನೋಡ್ರಿ. ಇದಕ್ಕೆ ಚೆನ್ನಾಗಿ 1-2 ನಿಮಿಷ ಇದನ್ನು ಸಹಿತ ಫ್ರೈ ಮಾಡ್ಕೊಳ್ರಿ. ಎಲ್ಲದನ್ನು ಸರಿಯಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ 3 ಗ್ರೈಂಡ್ ಮಾಡಿ ತೊಗೊಂಬಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡ್ರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟು, ಇದನ್ನು ಸಹಿತ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ರಿ. ಮೆಣಸಿನ್ಕಾಯಿ ಖಾರ ಜಾಸ್ತಿ ಇದೆ ಅಂದರೆ ಕಡಿಮೆ ಹಾಕ್ಕೊಳ್ರಿ. ಈ ಪೇಸ್ಟನ್ನು ಕಡಿಮೆ ಇದೆ ಅಂದರೆ ಜಾಸ್ತಿ ಹಾಕ್ಕೊಳ್ರಿ. ಮೆಣಸಿನ್ಕಾಯಿ ಖಾರ ಎಷ್ಟು ಇರುತ್ತೆ ಅದ್ರ ಮೇಲೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ 1-2-3 ನಿಮಿಷ ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ಇಲ್ಲಿ ಒಗ್ಗರಣೆ ಫ್ರೈ ಆಗಿದೆ. ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇದನ್ನು ಸಹಿತ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲದನ್ನು ಒಗ್ಗರಣೆಯಲ್ಲಿ ಹೇಗೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅದ್ರ ಮೇಲೆ ಟೇಸ್ಟ್ ಬರುತ್ತೆ ನೋಡ್ರಿ. ಸ್ವಲ್ಪ ಇದನ್ನೆಲ್ಲ ಮಸಾಲೆ ಫ್ರೈ ಮಾಡಬೇಕಾದ್ರೆ ಫ್ಲೇಮನ್ನು ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ, ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಈಗ ನೋಡ್ರಿ, ಫಸ್ಟ್ ಬೇಯಿಸಿದಂಥ ಹೆಸರು ಕಾಳನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಅರ್ಧಂಬರ್ಧ ಬೇಯಿಸಿದಂಥ ಹೆಸರು ಕಾಳನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ನೀರಿನ ಜೊತೆನೇ ಹಾಕ್ರಿ, ನೀರನ್ನು ಸಪ್ರೇಟ್ ಬಸಿಯೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಅದು ಒಳ್ಳೆ ರುಚಿ ಕೊಡುತ್ತೆ ನೋಡಿರಿ.
ಈಗ ಇಲ್ಲಿ ನಾನು ರೈಸನ್ನು ತೊಗೊಂಡಿದ್ದೀನಿ, 1 ಗ್ಲಾಸ್ ರೈಸನ್ನು. ಇದನ್ನೀಗ ವಾಶ್ ಮಾಡಿ ತೊಗೊಂಬರ್ತೀನಿ ನೀರಲ್ಲಿ. ಚೆನ್ನಾಗಿದ್ದನ್ನು ವಾಶ್ ಮಾಡಿ ತೊಗೊಳ್ರಿ. ಈಗ ನೋಡಿರಿ, ನಾವು ಫ್ರೈ ಮಾಡಿದ ಬೇಯಿಸಿದಂಥ ಹೆಸರು ಕಾಳು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೆ ಇವಾಗ ವಾಶ್ ಮಾಡಿ ತೊಗೊಂಬಂದಂಥ ರೈಸನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಎರಡನ್ನು ಇವಾಗಲೇ ಮಿಕ್ಸ್ ಮಾಡ್ಕೊಳ್ರಿ. ಒಗ್ಗರಣೆಯಲ್ಲೇ ಚೆನ್ನಾಗಿ ರೈಸು ಮತ್ತು ಹೆಸರು ಕಾಳು ಮಿಕ್ಸ್ ಆಗಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅವಾಗ. ನೋಡಿರಿ, 1 ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಡ್ರಿ. ಜಸ್ಟ್ ಮಿಕ್ಸ್ ಆದರೆ ಸಾಕು, ತುಂಬ ಹೊತ್ತು ಮಿಕ್ಸ್ ಮಾಡೋದೇನು ಬೇಡ, ಒಂದು 2 ನಿಮಿಷ ಆದರೆ ಸಾಕು ನೋಡಿರಿ. ಈಗ ನೋಡಿ, ಇಲ್ಲಿ ನಾನು 1 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಲ್ವ, 2 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಹೆಸರು ಕಾಳು ಆಲ್ರೆಡಿ ಬೆಂದಿದೆ. ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕಿದರೂ ನಡೆಯುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಉದುರಾಗಿ ಬೇಕು ರೈಸು ಅಂದರೆ 1 ಗ್ಲಾಸಷ್ಟು ನೀರಿಗೆ 2 ಗ್ಲಾಸ್ 1 ಗ್ಲಾಸಷ್ಟು ರೈಸಿಗೆ 2 ಗ್ಲಾಸ್ ನೀರನ್ನು ಹಾಕಿರಿ. ಸ್ವಲ್ಪ ಮುದ್ದೆ ಆಗಿರಬೇಕು, ಮೆತ್ತಗೆ ಬೇಕು ಅಂದರು ಒಂದು ಅರ್ಧ ಗ್ಲಾಸು ಜಾಸ್ತಿ ಸೇರಿಸ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಹಾಕಿದ್ದನ್ನು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಸೂಪರಾಗಿ ಘಮ 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 ಆಗಿರುವಂತಹ ರೈಸ್ ರೆಸಿಪಿ ಸೂಪರಾಗಿರುತ್ತೆ ನೋಡಿರಿ. ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ. ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನಕ್ಕೆ ಅಥವಾ ರಾತ್ರಿಗೆ ಯಾವಾಗಲಾದರೂ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡಿರಿ. ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಹಾಕಿಸ್ತೀನಿ. ನಾನು ಹೆಸರು ಕಾಳನ್ನು ಯಾಕೆ ಫಸ್ಟ್ ಬೇಯಿಸಿದೆ ಅಂದರೆ, ರೈಸ್ ಜೊತೆ ಹೆಸರು ಕಾಳು ಬೇಗ ಬೇಯೋದಿಲ್ಲ ನೋಡಿರಿ, ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಫಸ್ಟೇ ಹೆಸರು ಕಾಳನ್ನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಆವಾಗ 2 ಈಕ್ವಲ್ ಆಗಿ ಬೇಯುತ್ತೆ, ರೈಸು ಮತ್ತು ಹೆಸರು ಕಾಳು. ಈಗ ನೋಡಿರಿ, 3 ವಿಸಿಲ್ ಆಯಿತು. ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಒಂದು 5 ನಿಮಿಷ ತಣ್ಣಗಾದ್ಮೇಲೆ ನೋಡಿರಿ, ಕುಕ್ಕರ್ ಲಿಡ್ಡನ್ನು ಸ್ವಲ್ಪ ಫ್ಲೇಮ್ ತೆಗೆದು ಎಲ್ಲ ಹವಾ ಎಲ್ಲ ತೆಗೆದು ಬಿಡ್ರಿ. ಆವಾಗ ನೋಡಿರಿ, ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಜಾಸ್ತಿ ನೀರು ಆಗಿಲ್ಲ, ಕಡಿಮೆ ನೀರು ಆಗಿಲ್ಲ ನೋಡಿರಿ, ಪರ್ಫೆಕ್ಟಾಗಿ ಬಂದಿದೆ. ನೋಡ್ತಾ ಇರ್ಬೋದು, ಒಂದೊಂದು ಸಾರಿ ರೈಸ್ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಆ ಥರ ಆದರೆ ಸ್ವಲ್ಪ ತಿನ್ನೋಕೆ ಕಷ್ಟ ಆಗುತ್ತೆ. ಉದುರಾಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿರಿ ತಿನ್ನೋದಕ್ಕೆ. ನೋಡಿರಿ, ಇದನ್ನ ಒಂದು ಸಾರಿ ಜಸ್ಟ್ ಮಿಕ್ಸ್ ಮಾಡ್ಕೊಂಬಿಡ್ರಿ. ಈ ಥರ ಮಿಕ್ಸ್ ಮಾಡಿಕೊಂಡು ನೀವು 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಆದರೂ ಬಿಡ್ಬೋದು, ಇಲ್ಲಾಂದರೆ ಇದೇನೇ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ನೋಡಿರಿ, ಹೆಸರು ಕಾಳು ಮತ್ತು ರೈಸು ತುಂಬ ಚೆನ್ನಾಗಿ ಬೆಂದಿದೆ 2 ಕೂಡ. ನಾನಿಲ್ಲಿ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ನೋಡಿರಿ, ಈ ಚಳಿಗೆ ಈ ಥರ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ದಿನ ಒಂದಕ್ಕೂ ಏನಪ್ಪ ರೈಸ್ ಮಾಡೋದು, ಯಾವ ರೈಸ್ ಮಾಡೋದು, ಯಾವ ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡ್ರಿ. ಈ ರೀತಿ ಒಂದು ಸರಿ ಮಾಡಿ ನೋಡಿರಿ, ಖಂಡಿತ ಎಲ್ಲರೂ, ದೊಡ್ಡವರಿಂದ ಹಿಡಿದು ಮಕ್ಕಳಿಂದ ಎಲ್ಲರೂ ಇಷ್ಟಪಡ್ತಾರೆ. ಹೆಸರು ಕಾಳು ಸಹಿತ ನೋಡಿರಿ ತುಂಬ ಪ್ರೋಟೀನ್ ಇರುವಂಥದ್ದು, ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ನೋಡಿರಿ. ಈ ರೀತಿ ರೈಸ್ ಜೊತೆ ಮಿಕ್ಸ್ ಮಾಡಿ ಕೊಡ್ತಾಯಿದ್ರೆ ಮಕ್ಕಳನ್ನು ಈಸಿಯಾಗಿ ತಿಂತಾರೆ, ದೊಡ್ಡವರು ಕೂಡ ಒಂದು ಒಳ್ಳೆ ಹೊಸ ರುಚಿ ತಿಂದಂಗೆ ಆಗುತ್ತೆ. ಖಂಡಿತ ತುಂಬ ರುಚಿಯಾಗಿ ಬಂದಿರುತ್ತೆ, ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತೇಳಿ ತಿಳಿಸಿ. ಇದೇ ರೀತಿ ಎಲ್ಲ ರೈಸ್ ರೆಸಿಪಿನೂ ನಮ್ಮ ಚಾನಲ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಅದ್ರಾಗೆ ಯಾವುದಾದ್ರೂ ನಿಮ್ಗೆ ವಿಡಿಯೋ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಈಸಿಯಾಗಿ ನೀವು ವಿಡಿಯೋಗಳನ್ನು ನೋಡ್ಬೋದು. ನೋಡಿರಿ, ಸೂಪರ್ ಟೇಸ್ಟಿಯಾದಂತಹ ರೈಸನ್ನು ನಾನಿವತ್ತು ಪ್ರಿಪೇರ್ ಮಾಡಿದ್ದೀನಿ. ಖಂಡಿತ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಅನಿಸಿದರೆ ನಾನು ಹೇಳಿದ್ನಲ್ವ, ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಈ ವಿಡಿಯೋ ರೆಸಿಪಿನ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಟೇಸ್ಟಿಯಾಗಿ ಸೂಪರಾಗಿ ಬಂದಿದೆ ನೋಡಿರಿ. ಹೆಸರು ಕಾಳು ರೈಸು ತುಂಬ ಹದವಾಗಿ ಬೆಂದಿದೆ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳ್ರಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ. ಹಾಗಾದರೆ ತಡ ಯಾಕೆ, ಇವತ್ತೇ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.